Ame, talkaran poin getle tanda. ಯಾವ ತರ ಅನ್ನೋದನ್ನ ಹೇಳು. ಯಾವ ತರ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಏನು ತೊಂದರೆ ಇಲ್ಲ, ಲಕ್ಷಣವಾಗೆಲ್ಲ ಮಾಡ್ತಾ ಇತ್ತು. ಖುಷಿ ಆಗುತ್ತಾ? ಮಗಳಲ್ಲಿ ಮನುಷ್ಯ ಮಂಗಳಕಾರ ದೀಕ್ಷತ್ ಅಂತ ನೇರಳೆಕೆರೆ ಮೇನ್ ರೋಡ್ ಶಾಂತನಗರದಿಂದ ರೋಹಿತ ಮತ್ತು ಶಿಕ್ಷಕರು ಬಂಗಾರಪೇಟೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ ಪ್ರಧಾನಾರ್ಚಕರು ಇಲ್ಲಿ ಬಂದಿರತಕ್ಕಂತಹ ಕೆಲಸವೇನೆಂದರೆ ನಮ್ಮ ತಾತನವರ ವರ್ಷಾಬ್ದಿಕ ಪುಣ್ಯತಿಥಿ ವೈಕುಂಠ ಸಮಾರಾಧನೆ ಬಂದಿದ್ದೀವಿ. ಅದು ಪಿತೃಪಕ್ಷದಲ್ಲೇ ಬಂದಿದೆ. ಇನ್ನೂ ಶ್ರೇಷ್ಠವಾಗಿರುತ್ತೆ. ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂದು ಸಹೋದರ ಅರ್ಥಂ ನಾಸ್ತಿ ಗ್ರಹಂ ನಾಸ್ತಿ ತಸ್ಮಾತ್ ಜಾಗೃತ. ಎಲ್ಲ ಇದರಲ್ಲೂ ಕೂಡ ದೈವ ಕಾರ್ಯಗಳು, ವ್ರತಗಳು, ಪೂಜೆಗಳು, ಪುರಸ್ಕಾರಗಳು, ದಾನ ಧರ್ಮಗಳು ಬಿಡ್ಬೋದು. ಪಿತೃ ಕಾರ್ಯ ಬಿಡಬಾರ್ದು. ಪಿತೃ ಕಾರ್ಯ ಏನಂತಂದರೆ ಮಗನ ಮಾಡತಕ್ಕಂತಹ ವರ್ಷಕ್ಕೊಂದ್ಸತಿ, ಅಂದರೆ ನಮಗೆ 365 ದಿನಗಳು ಪಿತೃದೇವತೆಗಳಿಗೆ ಒಂದು ಹೊತ್ತು ಸಮಾನ, ಒಂದು ಹೊತ್ತು ಊಟ ಹಾಕಬೇಕು. ಪಿತೃದೇವತೆಗಳಿಗೆ ನಮಗೆ ಒಂದು ವರ್ಷ, ಪಿತೃದೇವತೆಗಳಿಗೆ ಒಂದು ಹೊತ್ತು ಒಂದು ದಿನ, ಆ ಒಂದು ದಿನ ಊಟ ಹಾಕಬೇಕು. ಪಿತೃ ಕಾರ್ಯದಲ್ಲಿ ವರ್ಷಕ್ಕೆ ಒಂದು ಸತಿ ಅಮಾವಾಸ್ಯೆವರೆಗೂ, ಅಂದರೆ ಪಾಡ್ಯಮಿಯಿಂದ ಮಹಾಲಯ ಅಮಾವಾಸ್ಯೆವರೆಗೂ ಪ್ರಥಮ, ದ್ವಿತೀಯ, ತೃತೀಯ ನಮ್ಮ ಪೂರ್ವಜರು, ತಂದೆ ತಾಯಿಗಳು, ತಾತ ಅಜ್ಜಿಗಳು ಯಾವ ತಿಥಿಯಲ್ಲಿ ಹೋಗಿರ್ತಾರೋ, ಈ ಅಮಾವಾಸ್ಯೆ ಪಿತೃಪಕ್ಷದಲ್ಲಿ ಯಾವ ತಿಥಿಯಲ್ಲಿ ಹೋಗಿರ್ತಾರೋ ಆ ತಿಥಿಯಲ್ಲಿ ತಿಥಿ ಮಾಡ್ಬೋದು. ಅಥವಾ ಮಹಾಲಯ ಅಮಾವಾಸ್ಯ ದಿನ ಆವತ್ತು ಪಿತೃಕಾರ್ಯದಲ್ಲಿ ಪಿತೃಗಳಿಗೆ ತರ್ಪಣೆಗಳು, ಪಿಂಡ ಪ್ರದಾನಗಳು, ಪೂಜೆಗಳು, ದಾನಗಳು, ಧರ್ಮಗಳು ಎಲ್ಲ ಮಾಡಬಹುದು. ಇವತ್ತಿನ ದಿನ ನಮ್ಮ ತಾತನಾದಂತಹ ಕೋದಂಡರಾಮಯ್ಯನವರ ಪುಣ್ಯ ವೈಕುಂಠ ಸಮಾರಾಧನೆ ನಡೆದಿದ್ದೀವಿ. ಈ ಕಾರ್ಯ ಪಿತೃ ಪಕ್ಷದಲ್ಲೇ ಬಂದಿರೋದ್ರಿಂದ ಅವರಿಗೆ ವೈಕುಂಠ ಲೋಕ ಪ್ರಾಪ್ತಿಯಾಗಿ ವೈಕುಂಠ ಸಾಯುಜ್ಯ ಸಿಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇರತಕ್ಕಂಥ ಗುಣಮಾಗನಹಳ್ಳಿ ಗ್ರಾಮ. ಇಲ್ಲಿ ಬಂದು ಗುಣಮಾಗನಹಳ್ಳಿ ಗ್ರಾಮದಲ್ಲಿ ಕೋದಂಡರಾಮ ಸ್ವಾಮಿ ದೇವಾಲಯ ಅದ್ಭುತವಾಗಿ ವಿಶೇಷತೆ ಏನಪ್ಪ ಅಂದರೆ ನಮ್ಮ ತಂದೆಯವರು ರಾಮರ ಭಕ್ತರು, ವಿಶೇಷವಾಗಿ ರಾಮರ ಭಕ್ತರು. ಅವರಿಗೆ ರಾಮರು ಅಂದರೆ ಏನು ಕೇಳಿದ್ರು ಕೊಟ್ಬಿಡ್ತಾರೆ, ಇಲ್ಲ ಅಂತ ಯಾರೇ ಬಂದು ರಾಮ ಅಂದರೆ ಸಾಕು ಅವ್ರಿಗೆ ಇದು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಅವರ ಒಂದು ಜ್ಞಾಪನಾರ್ಥಕವಾಗೋಸ್ಕರವಾಗಿ ನಾವು ಅವ್ರ ಮಕ್ಕಳಾಗಿಟ್ಟು ಆ ರಾಮರ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿ ಗ್ರಾಮದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಕಾರಣದಿಂದ ಮೊನ್ನೆ ಮೇ ತಿಂಗಳಲ್ಲಿ 3-4ರಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಕುಂಭಾಭಿಷೇಕವನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಪೂಜೆಯನ್ನು ಮಾಡಿ, ಅದೇ ರೀತಿಯಾಗಿ ಇವತ್ತಿನ ದಿನ ನಮ್ಮ ತಂದೆಯವರ ಒಂದು ವೈಕುಂಠ ಸಮಾರಾಧನೆ. ಯಾಕಪ್ಪ ಅಂದರೆ ಕೆಲವು ಜನಗಳೆಲ್ಲ ಏನು ಮಾಡ್ತಾರೆ ಅಂದರೆ, ತಂದೆ ತಾಯಿಗಳು ಚಿಕ್ಕಂದಿನ ನಮ್ಗೆ ಎಷ್ಟೋ ಕಷ್ಟಗಳಿಂದ ಅವ್ರು ತಿಂತಾರೋ ತಿನ್ನಲ್ವೋ ನಮ್ಗೆ ಅದು ಗೊತ್ತಿರಲ್ಲ, ಆಯಿತಾ. ನಮಗೊಂದು ಹಸುವು ಅನ್ನೋದೇ ತಿಂದಿರ ಇದ್ದರೆ ಅವ್ರು ಇಟ್ಟಿರತಕ್ಕಂಥ ಒಂದು ಅನ್ನವನ್ನು ನಮಗೆ ಇಟ್ಟು ಉಣಿಸಿ ನಮಗೆ ನಮ್ಮನ್ನು ದೊಡ್ಡವರು ಮಾಡಿರ್ತಾರೆ. ನಾವು ದೊಡ್ಡವರಾಗಿ ಅವರೊಂದು ಆಶೀರ್ವಾದದಿಂದ ಒಂದು ಉದ್ಯೋಗ, ಒಂದು ದೇವತಾ ಕಾರ್ಯಗಳು, ದೇವಸ್ಥಾನ ಅರ್ಚಕರಾಗಿ ಇಲ್ಲ ಒಂದು ಉದ್ಯೋಗದಲ್ಲಿ ಎಲ್ಲವಾಗಿ ಒಳ್ಳೆಯ ರೀತಿಯಿಂದ ಅವರ ಆಶೀರ್ವಾದದೊಂದಿಗೆ ನಾವು ಇರ್ತೀವಿ. ಆ ತಂದೆ ತಾಯಿಗಳು ವಯಸ್ಸಾದಂಥ ಕಾಲದಲ್ಲಿ ಅವರಿಗೆ ಮಕ್ಕಳಾಗಿ ಹುಟ್ಟಿದ ಮೇಲೆ ಅವ್ರಿಗೆ ಏನು ಬೇಕೋ ಅದನ್ನು ನಾವು ಕರೆಕ್ಟಾಗಿ ಮಾಡಬೇಕು. ಅದು ನಾವು ಮಾಡಬೇಕಾದಂಥ ಒಂದು ಮನುಷ್ಯ ಜನ್ಮ. ಇವತ್ತಿನ ಇದನ್ನು ದುಡ್ಡು ಬಂದ್ಬಿಡ್ತಂಥ ಅಹಂಕಾರದಿಂದ ಬೆಳೆದವರು ತಂದೆ ತಾಯಿಗಳನ್ನ ಅನಾಥ ಆಶ್ರಮದಲ್ಲಿ ಬಿಟ್ಬಿಡ್ತಾರೆ. ಆ ತಂದೆ ತಾಯಿಗಳು ಎಷ್ಟು ಗೋಳಾಡ್ತಾರೋ, ನಾವೆಷ್ಟೇ ಇಲ್ಲಿ ಕೋಟ್ಯಾಧೀಶ್ವರ ಕೋಟಿಗಳು ಸಂಪಾದನೆ ನಂತರ ನಮಗೆ ನಿಲ್ಲೋದಿಲ್ಲ, ಸುಖ ನೆಮ್ಮದಿ ಇರೋದಿಲ್ಲ. ನಾಳೆ ದಿನ ನಾವು ಯಾವ ತಪ್ಪು ಮಾಡ್ತೀವೋ ಅದೇ ನಮ್ಮ ಮಕ್ಕಳು ನಮ್ಗೆ ಅದೇ ರೀತಿಯಾಗಿ ನಮ್ಮನ್ನು ಅದೇ ಥರ ಮಾಡ್ತಾರೆ. ಆದ ಕಾರಣದಿಂದ ಎಲ್ಲರಿಗೂ ತಿಳಿಸೋದೇನಪ್ಪ ಅಂದರೆ, ದಯವಿಟ್ಟು ಕೊಡಿಸಿದಂಥ ನಮಗೆ ತಂದೆ ತಾಯಿಗಳಂತ ಅವರಿಗೆ ಎಲ್ಲರಿಗೂ ಹೇಳ್ತಕ್ಕಂಥದ್ದು ಒಂದೇ ಒಂದು ಇಚ್ಛೆ, ದಯವಿಟ್ಟು ಯಾವ ತಂದೆ ತಾಯಿಗಳನ್ನ ಆಗಲಿ ಎಷ್ಟೇ ಕಷ್ಟ ಇದ್ದರೂ ಸಹ ಒಂದು ಗಂಜಿ ಕೊಟ್ಟಿದ್ರು ಸಹ ಅವರಿಗೂ ಅದೇ ಗಂಜಿಯನ್ನು ಕೊಡ್ರಿ, ಆಯಿತಾ. ಆ ತಂದೆ ತಾಯಿಗಳನ್ನ ಎತ್ಕೊಂಡಾಗ ಆ ಅನಾಥಾಶ್ರಮಗಳಲ್ಲಿ ಬಿಡಬೇಡ್ರಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ತಿಳಿಪಡಿಸೋದು ನನ್ನ ಒಂದು ಇವತ್ತಿನ ನಮ್ಮ ತಂದೆಯ ಒಂದು
ಕಾರ್ಯಕ್ರಮದಲ್ಲಿ ತಿಳಿಪಡಿಸುವುದನ್ನು ನನಗೆ ಒಂದು ಇಚ್ಛೆಯಿಂದ ನಾನು ದುಡ್ಡಿದೆ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀನಿ, ಅಹಂಕಾರದಿಂದ ಮೇಯ್ತಾ ಇದ್ದೀನಿ. ನನ್ನ ಅಹಂಕಾರ ನಮ್ಮಲ್ಲಿ ಇಲ್ಲ. ನನಗೆ ತಿಳಿಯತಕ್ಕಂಥ ವಿಷಯ ಇಷ್ಟೇ. ತಂದೆ ತಾಯಿ ನಮ್ಮ ಕಷ್ಟದ ಓದಿಸಿ ದೊಡ್ಡವನ್ನು ಮಾಡಿ ವಿದ್ಯೆ ಕೊಟ್ಟು ನಮ್ಮನ್ನೆಲ್ಲ ಇದು ಮಾಡಿರ್ತಾರೆ. ಅವರಿಗೆ ನಾವು ಕಡೆಯ ತನಕ ಅವರಿಗೆ ಒಂದು ಊರು ಗೋಲಾಗಿ ನಿಂತವರಿಗೆ ಬೇಕಾದಂಥ ಅವ್ರಿಗೇನು ಬೇಕೋ ಅವ್ರಿಗೆ ನೋಡ್ಕೊಳ್ಬೇಕು. ಒಂದು ಆಸ್ಪತ್ರೆ ಇದಾಗಲಿ ಯಾವುದೇ ಆಗಲಿ ಸಹ ಅವ್ರನ್ನ ನೋಡಿ ಅವ್ರಿಗೆ ಆಸರೆಯನ್ನು ಕೊಟ್ಟು ಅವ್ರ ಜನ್ಮ ಸಾರ್ಥಕ ಮಾಡಬೇಕು ಅನ್ನೋದು ಎಷ್ಟೇ ಜನ್ಮಗಳಿರ್ತೀವಿ ಅವ್ರಿಗೆ ಒಂದು ಋಣ. ನಾವು ತಾಯಿ 9 ತಿಂಗಳು ನಾವು ನೆತ್ತಿರ್ತಾರಲ್ಲ, ಆ ಋಣ ನಾವು ಎಷ್ಟೇ ಕೋಟಿಗಳು ಸಂಪಾದನೆ ಅವ್ರಿಗೆ ಏನೇ ಮಾಡಿದ್ರು ಸಹ ಋಣ ನಾವು ತಿಳಿಸೋಕೆ ಆಗೋದಿಲ್ಲ. ಆಯಿತಾ? ಇರತಕ್ಕಂಥದ್ದು ಏನಪ್ಪ ಅಂದರೆ ಇರೋವರೆಗೂ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ರಿ. ದಯವಿಟ್ಟು ಅನಾಥಾಶ್ರಮಗಳಲ್ಲಿ ಇರಬೇಡ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ತಿನ್ನೋ ಒಂದು ತುತ್ತನ ತಂದೆ ತಾಯಿಗಳಿಗೆ ಅರ್ಧ ತುತ್ತು ಸಾಕು, ನೆಮ್ಮದಿಯಾಗಿ ನೋಡ್ಕೊಳ್ರಿ. ಅವ್ರಿಗೆ ಬೇಕಾದಂಥ ಒಂದು ಸೌಕರ್ಯವನ್ನು ಕೊಡಲಿ ಅಂತ ಇವತ್ತು ನಮ್ಮ ತಂದೆ ಒಂದು ವೈಕುಂಠ ಸಮಾರಾಧನೆಯಲ್ಲಿ ಬಂದಿರತಕ್ಕಂಥ ಭಕ್ತರ ಸಮೂಹದಲ್ಲಿ ತಿಳಿಯಪಡಿಸೋದು ನಾನು ಇಷ್ಟೇ. ನಾನು ಏನು ಹೆಚ್ಚಿಗೆ ನಾನು ಮಾತಾಡ್ತೀನಿ. स्वामीन् परागो यजुर्वेद सेवामोदारय ओम विष्णोर्नुकं वीर्याणि प्रवोचय्य पार्थिवानि विममे यागं श्रियोऽस्कपाय दत्तरगं सदस्तं विचक्रमाणस्तेजोरगायो विष्णोरराटमसि विष्णोः तमसि विष्णोः स्वप्रेस्तो विष्णोः विष्णोः ध्रुवमसि वैष्णोः दीपावली नी दांडी ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.